ಸಿನಿಮಾ ಹೀರೋಯಿನ್ ರೆಮೋಲಾ ಅವರು ಸಿನಿಮಾ ಪ್ರಮೋಷನ್ಗೆ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟ್ ಅನ್ನ ಮಾಡಿರುವಂತದ್ದು ನೀವು ಫಿಲ್ಮ್ ಚೇಂಬರ್ ಅಲ್ಲಿ. ಎಲ್ಲಿವರೆಗೂ ಬಂತು, ಏನ್ ಕತೆ ಅಂತ? ಮೇಡಮ್ ಅಧ್ಯಕ್ಷರು ಫೋನ್ ಮಾಡಿದ್ದಾರೆ, ಅಧ್ಯಕ್ಷರು ಕರೆಸ್ತೀನಿ ಅಂತ ಹೇಳಿದ್ದಾರೆ. ಅವರು ಅದೇನು ರಿಪ್ಲೈ ಮಾಡಿದ್ರೆ ಗೊತ್ತಿಲ್ಲ, ಬಟ್ ಅಧ್ಯಕ್ಷರು ಕರೆಸಿ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅವರು ಒಂದು ಸಿನಿಮಾ ನಾಯಕ ನಟಿ ಆದರೆ ಅವ್ರು ಬಂದು ಪ್ರಮೋಷನ್ ಮಾಡಲೇಬೇಕು, ಎಲ್ಲ ರೀತಿ ಸಪೋರ್ಟ್ ಮಾಡಲೇಬೇಕು. ನಾವೆಲ್ಲ ರೀತಿಯಿಂದ ಅವ್ರಿಗೆ ಹೆಲ್ಪ್ ಮಾಡಿದ್ವಿ, ನಾವೇನು ಬೇರೆ ಏನು ಕೇಳ್ದಿಲ್ಲ, ಸಪೋರ್ಟ್ ಮಾಡಬೇಕು. ಸಿನಿಮಾ ನಿರ್ಮಾಪಕರು ಉಳಿದ್ರೆ ಎಲ್ರಿಗೂ ಯೂಸ್ ಆಗುತ್ತೆ. ಒಬ್ಬ ನಿರ್ಮಾಪಕ ಒಂದು ಸಿನಿಮಾ ಮಾಡ್ಬೇಕಾದ್ರೆ 100 ಜನಕ್ಕೆ ಕೆಲಸ ಸಿಗುತ್ತೆ. ಒಬ್ಬ ಪ್ರೊಡ್ಯೂಸರು ಎಲ್ಲಿಂದ ತರ್ತಾನೆ ದುಡ್ಡು, ಪಾಪ ಎಷ್ಟು ಕಷ್ಟಪಟ್ಟು ಎಲ್ಲಿ ತರ್ತಾನೆ ಅವ್ನಿಗೆ ಗೊತ್ತಿರುತ್ತೆ. ಅವ್ರಿಗೆ ಸಪೋರ್ಟ್ ಮಾಡಿ. ಅದು ಬಿಟ್ಟು ಪಾಪ ನಿರ್ಮಾಪಕರು ಕಷ್ಟಪಡ್ಬಾರ್ದು ಮೇಡಮ್. ದುಡ್ಡು ಹಾಕ್ಬಿಟ್ಟು ಈ ಥರ ಅಲಿಬೇಕು ಅಂದರೆ ಯಾರು ಪಾಪ ನಿರ್ಮಾಪಕ ಚೆನ್ನಾಗಿರ್ಬೇಕು ಅಷ್ಟೇ ಮೇಡಮ್. ಮೇಡಮ್ ನಾನು ಅಕ್ಟೋಬರ್ ನವಂಬರ್ ರಿಲೀಸ್ ಮಾಡ್ಬೇಕು ಮೇಡಮ್. ಆ್ಯಕ್ಚುಲಿ ಎಂತ ದೊಡ್ಡ ಟೆಕ್ನಿಷಿಯನ್ ಮೇಡಮ್. ಚಿನ್ನಿ ಪ್ರಕಾಶ್ ಮಾಸ್ಟ್ರು ದೊಡ್ಡ ಸಪೋರ್ಟ್ ಮಾಡಿದ್ರು, ಸಿಂಗರ್ಗಳೆಲ್ಲ ಅಷ್ಟು ಸಪೋರ್ಟ್ ಮಾಡಿದ್ರು. ಎಲ್ಲರೂ ಸಪೋರ್ಟ್ ಮಾಡೋಕ್ಕಾರೆ ಬಂದು ನೀವೇ ಹೀರೋಯಿನು, ಬೇರೆಯವ್ರನ್ನಿಲ್ಲ. ಮೀನ್ಸ್ ಮಾನ್ವಿತಾ ಹರೀಶ್ ಅವರು ಕೂಡ ಮಾಡಿದ್ದಾರೆ, ಅವ್ರೊಂದು ಕ್ಯಾಮಿಯೋ ಅವ್ರನ್ನ ಮಾಡಿದ್ದಾರೆ. ಅವರು ಅಷ್ಟು ಸಪೋರ್ಟ್ ಇದ್ದಾರೆ. ಬನ್ನಿ ರಿಚಿ ಅವರು ಈ ಥರ ಪ್ರಮೋಷನ್ ಮಾಡೋ ನಂತರ ಮಾನ್ವಿತಾ ಹರೀಶ್ ಅವರು ಅವ್ರಿಗಿಂತ ಚೆನ್ನಾಗಿದ್ದಾರೆ. ಎಲ್ಲ ಸಪೋರ್ಟ್ ಇದ್ದಾಗ ಬರಬೇಕು ಅಷ್ಟೇ ಮೇಡಮ್. ಅವ್ರು ನಾನು ಫೋನ್ ಮಾಡಿದ್ರೆ ಫೋನು ಎತ್ತಲ್ಲ, ಬ್ಲಾಕ್ ಲಿಸ್ಟ್ ಇದೆ. ಬೇಕಾದ್ರೆ ಅದೆಲ್ಲ ಸ್ಕ್ರೀನ್ ಶಾಟ್ ಎಲ್ಲ ಇದೆ. ನಾನು ಇನ್ನೊಂದು ಆಮೇಲೆ ನಾನು ಚೆಕ್ ಕೊಟ್ಟಿದ್ದೆ, ಎಲ್ಲ ಪೇಮೆಂಟ್ ಕೊಡಿದ್ರು ಬೇಕು ಚೆಕ್ಕು ಕೂಡ ಅದೇನೋ ಬೌನ್ಸ್ ಮಾಡಿದರು. ಅದೆಲ್ಲ ಮಾತಾಡಿದ್ದೀನಿ ಅಧ್ಯಕ್ಷ ಹತ್ರ, ಮಂಗಳವಾರ ಕರ್ಸಿ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಹಂಗಾಗಿ ಇಷ್ಟೇ ಹೇಳೋದು ಮೇಡಮ್, ಯಾರು ನಿರ್ಮಾಪಕರಿಗೆ ಇದಾಗ ಮೋಸ ಆಗಬಾರ್ದು, ಸಪೋರ್ಟ್ ಮಾಡಿ ಸಿನಿಮಾಗೆ. ನಾನೇ ಮೇನ್ ಪ್ರೊಡ್ಯೂಸರ್ ಮೇಡಮ್, ನಾನೇ ಮೇಡಮ್. ಹಾಂ ಮೇಡಮ್. ಸೊ ನಿಮ್ಮ ಸಿನಿಮಾದಿಂದ ಒಂದಷ್ಟು ಅವರು ಕಂಪ್ಲೇಂಟ್ ಕೂಡ ಮಾಡಿರುವಂಥದ್ದು, ಅಂದರೆ ನಮಗೆ ಕಂಫರ್ಟ್ನೆಸ್ ಕೊಡಲಿಲ್ಲ ಅವರು ಅಂತ. ಮತ್ತೆ ಸಿನಿಮಾದ ಸಾಂಗ್ ನೋಡಿದಾಗಲೂ ಆ್ಯಸ್ ಎ ಗರ್ಲ್ ಆಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನಂಗೆ ಸರಿ ಅಂತ ಅನಿಸ್ತೀಯ? ಅದರಲ್ಲಿ ಒಂದಷ್ಟು ಟಚಿಂಗ್ ಸೀನ್ಸ್ ಎಲ್ಲ ಬೇಡವಾಗಿತ್ತು ಅಂತ ಅನಿಸ್ತು. ಹಾಂ ಮೇಡಮ್, ಅವ್ರಿಗೆ ಹೇಳ್ಬಿಟ್ಟಾರೆ ಮೇಡಮ್ ಆ್ಯಕ್ಟಿಂಗ್ ಮಾಡೋಕ್ಕಾಗತ್ತೆ. ಟ್ರೋಲು ಆಗ್ತಿದೆ ಅದ ಮೇಡಮ್. ಇವಾಗ ನಾವು ಆ್ಯಕ್ಟಿಂಗ್ ಮಾಡ್ಬೇಕಾದ್ರೆ ಮೇಡಮ್ ನಿಮ್ಗೆ ಗೊತ್ತಿಲ್ಲದೆ ಮಾಡೋದಾಗುತ್ತೆ ಮೇಡಮ್. ನಾವೇನು CG ಮಾಡಿದ್ವಿಲ್ಲ ಮೇಡಮ್, ಒಬ್ರು ಕೋಪ್ರೇಷನ್ ಇಲ್ಲದೆ ಅದು ಮಾಡೋಕ್ಕಾಗಲ್ಲ ಮೇಡಮ್. ಅದು ನೀವು ಮೀನ್ಸ್ ಅವ್ರು ಒಪ್ಕೊಂಡೇ ತಾನೇ ಮಾಡೋಕ್ಕಾಗತ್ತೆ ಮೇಡಮ್. ನಾನು ಅಲ್ಲಿಂದ ಸುಮ್ಮನೆ ಮಾಡೋಕ್ಕಾಗುತ್ತೆ ಮೇಡಮ್, ಇಲ್ಲ CG ಮಾಡಿಸಿದ್ದೇನೆ ಮೇಡಮ್, ಇಲ್ಲವಲ್ಲ. ಆಮೇಲೆ ಮಿಸ್ ಏನಂತ ಹೇಳಿದ್ರು ಮೇಡಮ್, ಟ್ರೋಲ್ ಆಗ್ತಿದೆ. ಆಮೇಲೆ ಮಿಸ್ ನಂದು ಇದು ಮಾಡಿದ್ರೆ ಮೇಡಮ್, ಒಂದು ಬಾಂಬೆ ಇಂಟರ್ವ್ಯೂ ಕೊಡ್ತೀನಿ ನಿಮಗೆ. ಡೈಲಿ ಎಷ್ಟು ಐಸ್ಕ್ರೀಮ್ದವರು ಎಲ್ಲ ನಿಮಗೆಲ್ಲ ಡೀಟೇಲ್ಸ್ ಬರುತ್ತೆ. ಬಾಂಬೆಗೂ ಇಂಟರ್ವ್ಯೂಗೆಲ್ಲ ಬಂದಿದ್ದರು. ಅದಾದಮೇಲೆ ಅವರು ಏನಾಯಿತೋ ಅದೊಂದು ದೊಡ್ಡ ಕಥೆನೇ ಇದೆ. ಅದು ಇಷ್ಟು ಮಂಗಳವಾರ ಹೇಳ್ತೀನಿ ಮೇಡಮ್, ಅಧ್ಯಕ್ಷರ ಮುಂದೆ ಮಾತಾಡೋಣ ಅಂತ. ಮೇಡಮ್ ಆ್ಯಕ್ಟಿಂಗ್ ಮಾಡ್ಬೇಕಾರೆ ಮೇಡಮ್ ನಿಮಗೆಲ್ಲ ಗೊತ್ತಿಲ್ಲದೆ ಆ್ಯಕ್ಟಿಂಗ್ ಮಾಡೋದು ಮೇಡಮ್. ಸುಮ್ಮನೆ ಇವಾಗ ಫಿಲಮ್ ಮಾಡ್ಬೇಕಾದ್ರೆ ಎಲ್ಲ ಗೊತ್ತಿಲ್ಲದೆ ಮಾಡೋಕ್ಕಾಗಲ್ಲ ಮೇಡಮ್. ನೀವು ಒಪ್ಕೊಂಡಿದ್ದೆ ನಾವೇನು ಮಾಡೋಕ್ಕಾಗಲ್ವಲ್ಲ ಮೇಡಮ್. ಇವಾಗ ಅವರು ಸಪೋರ್ಟ್ ಇಲ್ಲೇನು ಮಾಡೋಕ್ಕಾಗಲ್ಲ ಮೇಡಮ್. ಅದು ಹೆಂಗೆ ಹೇಳೋಕ್ಕಾಗುತ್ತೆ ಮೇಡಮ್? ಅದು ಅದು ನಾವೇನು ಮಾಡೋಕ್ಕಾಗುತ್ತೆ ಮೇಡಮ್? ಅದು ಜನದ್ದು ಟ್ರೋಲ್ ನಾವೇನು ಅವ್ರನ್ನ ಹಿಡ್ಕೊಳಕ್ಕಾಗಲ್ಲ ಮೇಡಮ್. ಜನಕ್ಕೆ ಏನು ಬೇಕೋ ಅವ್ರು ತಗೊತಾರೆ ಮೇಡಮ್. ಅದು ಮೇಡಮ್ ಅದು ಒಂದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಮೇಡಮ್. ಅದು ಸಿನಿಮಾಲ್ಲಿ ಆ ಥರ ಒಳಗರಿಟಿ ಇಲ್ಲ, ಏನಿಲ್ಲ ಮೇಡಮ್. ಅಲ್ಲಿ ನೀವೇ ನೋಡಿದ್ರೆ ಅಲ್ಲ ಇಬ್ಬರು ಆ್ಯಕ್ಟಿಂಗೇ ಮಾಡಿರೋದು ಮೇಡಮ್, ಬೇರೆ ಏನು ಇಲ್ವಲ್ಲ ಅಲ್ಲಿ. ಇಲ್ಲ ಹಂಗೇನಿಲ್ಲ ಮೇಡಮ್, ಅವ್ರು ಒಪ್ಕೊಂಡಿದ್ದಾರೆ, ಅಗ್ರಿಮೆಂಟ್ ಮಾಡಿದ್ದಾರೆ, ಬರಲೇಬೇಕಾಗುತ್ತೆ. ಫುಲ್ ಪೇಮೆಂಟ್ ಕ್ಲಿಯರ್ ಆಗಿದೆ ಮೇಡಮ್. ನಾನು ಹೇಳ್ತಿರೋದು ಏನಿಲ್ಲ ಮೇಡಮ್, ಪ್ರೊಡ್ಯೂಸರ್ ಸಪೋರ್ಟ್ ಮಾಡಿ, ಇಲ್ಲಿ ಏನಿಲ್ವಲ್ಲ. ಇವಾಗ ಒಬ್ಬ ನಿರ್ಮಾಪಕರಿದ್ದರೆ ಎಲ್ಲ ಅಷ್ಟು ಇನ್ನೊಂದು 2-3 ಸಿನಿಮಾ ಮಾಡ್ತಾನೆ. ಆಮೇಲೆ ನಾನು ಸಾಲ ತಂದು ಮಾಡಿರೋದು ಮೇಡಮ್. ಇನ್ನೂ ಕೋ ಪ್ರೊಡ್ಯೂಸರ್ಗಳು ಪಾಪ ಸಾಲ ಕೊಟ್ಟು ಮಾಡಿರೋದು, ಇಲ್ಲ ಫ್ರೀಯಾಗಿ ಏನು ಮಾಡಿಲ್ಲ ಮೇಡಮ್. ಪಾಪ ನಾವು ಅದಕ್ಕೆ ಹೇಳೋದು ಮೇಡಮ್, ಸಪೋರ್ಟ್ ಮಾಡಿದ್ರೆ ಮೇಡಮ್. ಒಬ್ಬ ಪ್ರೊಡ್ಯೂಸರ್ ಮೇಡಮ್, ಅವನು ದುಡ್ಡು ಬರುತ್ತೋ ಇಲ್ಲ ಗೊತ್ತಿಲ್ಲ, ಎಲ್ಲ ಟೆಕ್ನಿಷಿಯನ್ಗಳು ಪೇಮೆಂಟ್ ಮಾಡಿರ್ತಾರೆ ಮೇಡಮ್. ಅವ್ನು ಮಾತ್ರ ಇದರಲ್ಲಿ ಇರ್ತಾರೆ ಮೇಡಮ್. ಅವ್ನು ಗೊತ್ತಿಲ್ಲ ನಾಳೆ ದುಡ್ಡು ಬರುತ್ತೆ ಇಲ್ಲ, ಬಟ್ ಇನ್ನೂ ಜೋಶಾಗಿ ಒಂದು ಸಿನಿಮಾ ಮಾಡೋಣ, ಗೆಲ್ಲೋಣ, ಸಪೋರ್ಟ್ ಮಾಡೋಣ ಅಂತ ಹಂಗಿರ್ತಾರೆ ಮೇಡಮ್. ಆ ಟೈಮಲ್ಲಿ ಸಪೋರ್ಟ್ ಮಾಡೋಕೆ ಅಷ್ಟೇ ಮೇಡಮ್ ಕೇಳೋದು.